ಹಲೋ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಚಂದನ ಅಂತ. ನನ್ನ ವ್ಲಾಗ್ಸ್ಗೆ ಎಲ್ಲರಿಗೂ ನಿಮಗೆ ಸ್ವಾಗತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಿವತ್ತು ನಿಮಗೆಲ್ಲ ಪನ್ನೀರ್ ಪೆಪ್ಪರ್ ಡ್ರೈ ಮಾಡೋದು ಹೇಳ್ಕೊಡ್ತೀನಿ. ಪನ್ನೀರ್ ಪೆಪ್ಪರ್ ಡ್ರೈಗೆ ಅಂತ ಹೇಳಿ ಒಂದು ಕಡಾಯಿನ ಗ್ಯಾಸ್ ಮೇಲೆ ಇಟ್ಕೊಂಡು ಸ್ವಲ್ಪ ಕಡಾಯಿ ಬಿಸಿಯಾಗಲಿ. ನೋಡಿ, ಈಗ ಕಡಾಯಿ ಬಿಸಿಯಾಗಿದೆ. ಈಗ 1 ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊತೀನಿ. ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನು 1.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಮೆಣಸು ಹಾಕ್ಕೊಳ್ಳೋಣ. ಮೆಣಸು ಬಂದು ಖಾರಕ್ಕೆ ತಕ್ಕಂಗೆ, ನೀವು ಜಾಸ್ತಿ ಖಾರ ತಿಂತೀನಿ ಇನ್ನೂ ಜಾಸ್ತಿ ಹಾಕ್ಕೊಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ 1 ಸ್ಪೂನಷ್ಟು ಸೋಂಪು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ. ಇದು ಕೂಡ ನೀಟಾಗಿ ಮಿಕ್ಸ್ ಮಾಡಿ. ಫ್ರೈ ಆಗಿರೋದು ನೀಟಾಗಿ ಗೊತ್ತಾಗುತ್ತೆ. ಅದು ಹೇಗಂದರೆ ಸ್ಮೆಲ್ ಬರುತ್ತೆ, ಓಕೆನಾ. ಗಮ್ ಅಂತ ಸ್ಮೆಲ್ ಬಂದಾದಮೇಲೆ ಆಫ್ ಮಾಡಿಕೊಂಡ್ರೆ ಆಗುತ್ತೆ. ಅದಾದಮೇಲೆ 10 ರಿಂದ 15 ಕರಿಬೇವು ಎಸ್ಲು ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಅದಾದಮೇಲೆ 1 ಚಕ್ಕೆನ ಚಿಕ್ಕ ಚಿಕ್ಕದಾಗಿ ಮುರಿದು ಹಾಕ್ಕೊಳ್ಳೋಣ. 1 ಚಕ್ಕೆ. ಅದಾದಮೇಲೆ 2 ಏಲಕ್ಕಿನ ಹಾಕ್ಕೊಳ್ಳೋಣ. 2 ಏಲಕ್ಕಿ ಸಾಕು, ಜಾಸ್ತಿ ಬೇಡ. 2 ಏಲಕ್ಕಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ 7 ರಿಂದ 8 ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಘಮ್ ಅಂತ ಸ್ಮೆಲ್ ಬಂದಮೇಲೆ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದನ್ನು ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ಜಾಸ್ತಿ ನೈಸು ಬೇಡ, ಜಾಸ್ತಿ ತರ್ತರಿನೂ ಬೇಡ, ಮೀಡಿಯಮಲ್ಲಿ ತರ್ತರಿಯಾಗಿ ರುಬ್ಕೊಳ್ಳೋಣ. ಅದನ್ನು ರುಬ್ಕೊಂಡು ಇಟ್ಕೊಳ್ಳೋಣ. ಅದಾದಮೇಲೆ ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು 4 ರಿಂದ 5 ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಸಿಪ್ಪೆ ಬಿಡಿಸ್ಕೊಂಡು ಜಜ್ಕೊಂಡು ಹಾಕೋಬೋದು. ನಾನು ಡೈರೆಕ್ಟ್ ಹಾಕೋತಿದ್ದೀನಿ, ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಅಂತ, ಓಕೆನಾ. ಅದಾದಮೇಲೆ 3 ರಿಂದ 4 ಹಸಿಮೆಣ್ಸಿನ್ಕಾಯಿನ ಉದ್ದುದಕ್ಕೆ ಹಚ್ಚಿ ಹಾಕ್ಕೊಳ್ಳೋಣ. ಈರುಳ್ಳಿ ಕೂಡ 1 ಈರುಳ್ಳಿ ಉದ್ದುದಕ್ಕೆ ಹಚ್ಚಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ಕೊಳ್ಳೋಣ. ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಬೋದು. ನಾನು ಸ್ವೀಟ್ ಕಾರ್ನ್ ಹಾಕ್ಕೊತಾ ಇದ್ದೀನಿ, ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಬೋದು ನೀವು. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಲಿ ಫ್ರೈ ಆಗೋದ್ರಿಂದ ಸ್ವೀಟ್ ಕಾರ್ನ್ ಏನು ನೀರಲ್ಲಿ ಬೇಯಿಸಿ ಹಾಕೊಳ್ಳೋದು ಬೇಡ, ಎಣ್ಣೆಲೇ ಫ್ರೈ ಆಗಿಬಿಡುತ್ತೆ ಸ್ವೀಟ್ ಕಾರ್ನು. ಈಗ ಸ್ವೀಟ್ ಕಾರ್ನು ಬೆಂದಿದೆ. ಇವಾಗ ಪನ್ನೀರ್ನ ಒಂದು 200 ಗ್ರಾಮ್ ಅಷ್ಟು ನಾನು ತೊಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಪನ್ನೀರ್ನ ನೀವು ತುಪ್ಪದಲ್ಲಿ ಹುರ್ಕೊಂಡು ಕೂಡ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ನಾನು ಡೈರೆಕ್ಟ್ ಹಾಕ್ಕೊಂಡಿದ್ದೀನಿ, ಆ ಥರನೂ ಕೂಡ ಹಾಕ್ಕೊಬೋದು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಪನ್ನೀರ್ಗೆ ಎಲ್ಲದಕ್ಕೂ ಹಿಡಿಬೇಕಲ್ಲ, ಅದಕ್ಕೆ ಈಗಲೇ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಾದ್ಮೇಲೆ ರುಬ್ಬಿರೋ ಮಸಾಲೆ ಇಟ್ಕೊಂಡಿದ್ವಲ್ಲ, ಹುರಿದು ರುಬ್ಬಿದ್ವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಪನ್ನೀರ್ಗೆಲ್ಲ ಹಿಡಿಬೇಕು ಈ ಮಸಾಲೆ ಕೂಡ, ಅಲ್ಲಿವರೆಗೂ ನೀಟಾಗಿ ಬೇಯಿಸ್ಬೇಕಾಗತ್ತೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಆಲ್ಮೋಸ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಕಲರು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟರು. ನೋಡಿ, ಇವಾಗ ಆಲ್ಮೋಸ್ಟ್ ಬೆಂದಿದೆ. ಈಗ ಎಣ್ಣೆ ಎಲ್ಲಿ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಬೆಂದಿದೆ ಅಂತ ಅರ್ಥ. ಆಲ್ಮೋಸ್ಟ್ ಬೆಂದಿದೆ. ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ತೊಳೆದು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ಆಗಿದೆ. ಅದಾದಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣ ಹಾಕೋಣ. ನಿಂಬೆಹಣ್ಣು ಬಂದು ಆಪ್ಷನಲ್ಲು, ನಿಂಬೆಹಣ್ಣ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ಟೇಸ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇದು ನನ್ನ ಇವತ್ತಿನ ರೆಸಿಪಿ ಆಗಿರುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಓಕೆನಾ, ಹೇಗಿತ್ತು ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.